ಕರೆಕ್ಟಾಗಿ 7 ಗಂಟೆ 5:15 ಎದ್ದು ಎಲ್ಲ ಕೆಲಸ ಆಯಿತು. ಕೆಲಸ ಮುಗಿಸ್ಕೊಂಡೇ ವೀಡಿಯೋ ಶುರು ಮಾಡೋಣ ಅಂತ ಸುಮ್ಮನಾದೆ. ಮಧ್ಯಾಹ್ನಕ್ಕೆ ಸಾರಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊಸೊಪ್ಪು ಮಾಡೋಣ ಅಂತ ಹೇಳಿ. ಸೊಪ್ಪೆಲ್ಲ ಹಾಳಾಗೋಕ್ಕಾಗ್ಬಿಟ್ಟಿತ್ತ. ಪಾಲಕ್ ಸೊಪ್ಪು ಹಾಳಾಗೇ ಹೋಗ್ಬಿಟ್ಟಿದೆ ಸುಮಾರು. ಮೆಂತೆ ಇಲ್ಲ, ಬೇಡ ಅಂದೆ ನಮ್ಮನೆಯವರಿಗೆ. ಎಷ್ಟಿದೆಯೋ ಅದರಲ್ಲೇ ಮಾಡೋಣ ಅಂತ ಅಂದೆ. ಒಂದು ನಿಮಿಷ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ಕೆಲಸದವರು ಅಡಿಕೆ ಆಡ್ಸೋಕ್ಕೆ ಬರ್ತಾರೇನೋ ಅಂತ ಇವಾಗ ನಮ್ಮನೆಯವ್ರು ಹೇಳ್ತಾಯಿದ್ರು. ಇನ್ನೂ ಹೊರಟು ರೆಡಿ ಆಗಿಲ್ಲ ಅಂತೆ. ಅದು ಮೊಸಪ್ಪು ಸ್ವಲ್ಪ ಮಾಡ್ತೀನಿ, ಸ್ವಲ್ಪ ತಿಳಿ ಸಾರು ಮಾಡಿಬಿಟ್ರೆ ಎರಡನ್ನೂ ಸ್ವಲ್ಪ ಸ್ವಲ್ಪ ಹಾಕೋಕ್ಕಾಗುತ್ತೆ ಅಂತ ಅಂದ್ಕೊಂಡಿದ್ದೆ. ನನಗೆ ಯಾಕೋ ಗೊತ್ತಿಲ್ಲ, ತುಂಬ ದಿನದಿಂದ ಮೊಸಪ್ಪು ತಿನ್ನಬೇಕು ಅಂತ ಆಸೆ ಆಗಿತ್ತು. ಅವತ್ತೊಂದು ದಿನ ಮಾಡಿದ್ದೆ, ಅದಾದಮೇಲೆ ನಂಗೆ ಮಾಡೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಮಾಡೋಣ ಅಂತ ಇದ್ದೀನಿ. ಆಮೇಲೆ ಇದು ತಿಂಡಿ ಬಂದು ಇವತ್ತು ಕಡುಬು. ಅನ್ನನ ನೀರು ಹಾಕಿ ಇಟ್ಟು ಹೋಗಿದ್ದೀನಿ. ಹೊರಗಡೆ ಕಸ ಹೊಡೆದು ಬಾಗಿಲಿಗೆ ನೀರು ಹಾಕಿ ಬರೋಷ್ಟೊತ್ತಿಗೆ ತುಂಬ ವಿಜಲ್ ಹೊಡೆದ್ಬಿಟ್ಟಿದೆ. ಅದು ಎಷ್ಟು ಹೊಡೆದಿದೆಯೋ ಅದಕ್ಕೆ ಗೊತ್ತು, ನನಗೆ ಗೊತ್ತಿಲ್ಲ. ಆಮೇಲೆ ಬಸ 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 ಉಕ್ಕಕ್ಕೆ ಶುರುವಾಯಿತು. ಬಂದು ಕೊನೆಗೆ ಆಫ್ ಮಾಡಿ ಸ್ಟವ್ ಒಂದ್ಸಲ ಒರೆಸಿ ಆಯಿತು. ಅನ್ನನೂ ಸ್ವಲ್ಪ ಉಳಿದಿದೆ ನೆನ್ನೆದು. ಅದೇ ಅನ್ನನೂ ಸುಮಾರಿತ್ತ. ಮಧ್ಯಾಹ್ನ ಚಪಾತಿ ತಿಂದ್ವಿ ನಾನು ನಮ್ಮ ಮನೆಯವರು, ಹಾಗಾಗಿ ಅನ್ನ ಉಳಿಯಿತ್ತು. ಕಡುಬೆ ಮಾಡೋಣ ಅಂತ ನಿನ್ನೇನಾಯಿತು, ಕಡುಬನ್ನ ಇದ್ರೊಳಗಡೆ ತೊಳೆದು ಇದ್ರೊಳಗಡೆ ಹಾಕಿದ್ದೆ. ನನಗೆ ಒಂದ್ಸಲ ಅನಿಸಿತ್ತು ಅದು ರವೆ ಒಣಗಲ್ವೇನೋ ಅಂತ, ಕೆಳಗಡೆ ಹಸಿ ಇರುತ್ತೇನೋ ಅಂತ ಅನಿಸಿತ್ತು ನನಗೆ. ಅಮ್ಮನೂ ಯಾವಾಗಲೂ ಹಂಗೆ ಮಾಡ್ತಾರಾ, ಒಣಗಬಹುದು ಅಂತಲೂ ಅಂದ್ಕೊಂಡಿದ್ದೆ, ಎರಡೂ ಅಂದ್ಕೊಂಡಿದ್ದೆ. ಆಮೇಲೆ ನೋಡಿದ್ರೆ ಅದು ರವೆ ಒಣಗೇ ಇರಲಿಲ್ಲಂತೆ. ನಮ್ಮನೆಯವ್ರು ಬೆಳಗ್ಗೆ 5 ಗಂಟೆಗೆ ಎದ್ದು ಬಂದವರು ನೋಡಿದ್ದಾರೆ. ನಾನು ಯಾವತ್ತೂ ಹಂಗೆ ಮಾಡಲ್ಲ, ಸುಮ್ಮನೆ ಬಸ್ತು ಇಡ್ತೀನಿ, ಚೆನ್ನಾಗಿ ಒಣಗಿರುತ್ತೆ. ಆಮೇಲೆ ಬಂದವರು ಅವರು ಒಂದು ಪೇಪರ್ ಮೇಲೆ ಆರು ಹಾಕಿದ್ರು. ಆಮೇಲೆ ನಾನು ಬಂದು ಬಿಳಿಯೋದೊಂದು ಬಟ್ಟೆ ಮೇಲೆ ಆರು ಹಾಕಿದ್ದೀನಿ. ಸಾಕು, ಅದೇನು ಒಂಚೂರು ಒಣಗಿದ್ರು ಸಾಕು. ನಮ್ಮನೆಯವ್ರು ಅಂದರು ಇಡ್ಲಿ ರವೆದಲ್ಲಿ ಮಾಡೋ ಕಡುಬನ್ನ ಅಂದರು. ಅದು ಮೆತ್ತಗಾಗ್ಬಿಡುತ್ತೆ, ಹಾಗಾಗಿ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ನನಗೆ ನಮ್ಮನೆ ರವೆ ಹೊಡೆದು ಮಾಡಿದ್ರೇ ಚೆನ್ನಾಗಿರುತ್ತೆ. ತುಂಬ ಮೆತ್ತಗಾದರೆ ಆ ಕಡುಬು ತಿನ್ನೋಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ನಾನು ಅದಕ್ಕೆ ರವೆನ ತುಂಬ ಸಣ್ಣ ಕೊಡಿಯಲ್ಲ, ಸ್ವಲ್ಪ ಮೀಡಿಯಮ್ಮಾಗಿ ಹೊಡ್ಕೊತೀನಿ. ಇದು ಕಡುಬಿಗೆ ಅವತ್ತು ಅಮ್ಮ ಒಂದು ಸ್ವಲ್ಪ ಇದನ್ನು ಕೊಟ್ಟಿದ್ರು, ಕೆಸುವಿನ ಗೆಡ್ಡೆ ಕೊಟ್ಟಿದ್ರು. ಅದು ಇದೆ, ನಮ್ಮನೆಯವರು ತಂದಿದ್ದಾರೆ. ಅಮ್ಮ ಕೊಟ್ಟಿದ್ದು ಹಾಳಾಗೋಕ್ಕಾದಂಗೆ ಆಗೋಕ್ಕಾಗಿತ್ತಾ, ಅದಕ್ಕೆ ಅದನ್ನೇ ಹಾಕಿ ಸಣ್ಣದದು ಸ್ವಲ್ಪ ಲೋಳೆ ಆಗುತ್ತೆ. ಅದಕ್ಕೆ ಅಮ್ಮ ಏನಂದರೆ 2 ಬಾಳೆಕಾಯಿ ಇದ್ದರೆ ಹಾಕಿ ಮಾಡು ಚೆನ್ನಾಗಾಗುತ್ತೆ ಅಂದರು. ಬಾಳೆಕಾಯಿ ಇಲ್ಲ, ಅವತ್ತು ನಾನು ಊರಿಗೆ ಹೋದಾಗ ಮಾಡಿದ್ದೆ ಅಲ್ಲ, ಬಾಳೆಕಾಯಿ ಇಲ್ಲ, ಬರೀ ಅದು ಮಾತ್ರ ಇದೆ. ಲೋಳೆ ಆದರೂ ತಿನ್ನೋಕೆ ಒಂಥರ ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ಆಗುತ್ತೆ. ನಿಮಗೆಲ್ಲ ಅದು ಇಷ್ಟ ಆಗುತ್ತೆ ಅಲ್ಲ ಗೊತ್ತಿಲ್ಲ. ಯಾಕಂದರೆ ಕೆಲವೊಂದು ಫುಡ್ಗಳು ನಾವು ಫುಟ್ಟದಾಗಿಂದ ಇಷ್ಟಪಟ್ಟು ತಿಂದಿರ್ತೀವಲ್ವ, ಅದು ನಮಗೆ ಇಷ್ಟ ಆಗುತ್ತೆ. ಕೆಲವೊಬ್ಬರಿಗೆ ಅದು ಚೆನ್ನಾಗಿ ಅಂತ ಅನಿಸಲ್ಲ. ಇದು ಕುಕ್ಕರ್ ಎಷ್ಟು ವಿಷಯ ಬರ್ತಿದೆಯಾ ಗೊತ್ತಿಲ್ಲ. ಇದನ್ನು ಹಾಗೆ ಆಗಿತ್ತು, ಬಿದ್ದಿಲ್ಲ. ಅದು ಕೆಲವೊಂದು ವಯಸ್ಸಾಗಿರೋದು ಗಡ್ಡೆ ಇರುತ್ತಲ್ಲ, ಅದು ಬೇಯಲ್ಲ. ನಾನು ಹಸಿಮೆಣಸನ್ನು ಮೇಲಿಟ್ಟಿದ್ದೆ. ನಂಗೆ ಅದರೊಳಗೆ ಇಟ್ಟರೆ ಅದು ಎಷ್ಟು ತೊಳೆದ್ರು ಒಂಥರ ಮಣ್ಣಿನ ಅಂಶ ಇರುತ್ತಲ್ಲ, ಅಷ್ಟು ಸರಿ ಆಗಲ್ಲ. ಹಾಗಾಗಿ ನಮ್ಮ ಮನೆಯವ್ರು ಅದೇ ಅಂದರು, ಟೀ ಕುಡಿದ್ಯಾ ಅಂತ ಅಂದರು. ನನಗೆ 2 ಸಲ ನೀರು ಕುಡಿದೆ, ಮತ್ತು ಒಂದು ಸಲ ನೀರು ಬಿಸಿಗಿಟ್ಕೊಂಡೆ. ಹೊರಗಿಂದ ಬಂದೆ ಅಲ್ಲ ಚಳಿ ಅಂತ. ನೀರು ಕುಡಿತೀನೋ ಟೀ ಮಾಡ್ಕೊಂಡೇನೋ ಗೊತ್ತಿಲ್ಲ. ಅದೇ ಒಂಥರ ಬಾಯೆಲ್ಲ ಒಣಗ್ತಾ ಇದೆ. ಟೀನೇ ಕುಡಿಲ್ಲ ಅಂತಲೂ ನೋಡ್ತಾ ಇದ್ದೀನಿ. ಸ್ವಲ್ಪ ನೀರು ಕುಡಿದು ಟೀ ಕುಡಿತೀನಿ. 2 ಸಲ ಫೋನ್ ಮಾಡಿದ್ರು ನಮ್ಮ ಮನೆಯವರು. ಅದೇ ಕೆಲಸ ಹೊರಡೋ ಥರ ಕಾಣ್ತಿದ್ದಾರೆ ಅಂತಿದ್ರು. ನಾನು ಅಡುಗೆ ಏನೋ ರೆಡಿ ಮಾಡ್ಕೊಳಲ್ಲ ರೀ, ಬಂದ ಮೇಲೆ ಚಿತ್ರಾನ್ನ ಮಾಡ್ಕೊಡೋಣ ಅಂತ ಇದ್ದೀನಿ. ಚಿನ್ನಿ ಅಂತ ಇದ್ದ ಅವಳ ಫ್ರೆಂಡ್ ಬಂದ ಸಬಸ್ಗೆ ಸೊಪ್ಪಿನ ಚಿತ್ರಾನ್ನ ತಂದಿದ್ಲಂತೆ ಇದು ಕಾಲೇಜಿಗೆ. ನೀನು ಮಾಡು ಮಮ್ಮಿ ಚೆನ್ನಾಗಾಗುತ್ತೆ ಅಂತ. ಒಗ್ಗರಣೆ ಸಬಸ್ಗೆ ಸೊಪ್ಪು ಹಾಕೋದಂತೆ. ನಾನು ಸ್ವಲ್ಪ ಸಬಸ್ಗೆ ಸೊಪ್ಪಿನ ದೂರ, ಹಾಗಾಗಿ ನೋಡೋಣ ಯಾವತ್ತಾದ್ರೂ ಅವಳು ಬಂದಾಗ ಒಂದಿನ ಮಾಡಿಸ್ಕೊಂತೀನಿ, ನೋಡೋಣ. ನಮ್ಮನೆಯವ್ರು ಹೇಳಿದ್ದೇನೆ ಸಬಸ್ಗೆ ಸೊಪ್ಪು ತನ್ನಿ ಅಂತ, ತಾಲಿಪಟ್ಟೆ ಏನಾದರೂ ಮಾಡೋಕ್ಕಾಗುತ್ತೆ ಅಂತ. ಆದರೆ ನಂಗೆ ಚಿತ್ರಾನ್ನಕ್ಕೆ ಏನೋ ನಂಗೆ ಗೊತ್ತಿಲ್ಲ. ನಾನು ತಾಲಿಪಟ್ಟೆಗಳಲ್ಲಿ ತುಂಬ ಹಾಕಲ್ಲಪ್ಪ, ಸ್ವಲ್ಪ ಅಮೌಂಟಲ್ಲಿ ಮಾತ್ರ ಹಾಕ್ತೀನಿ. ನನಗೆ ತುಂಬ ಅದ್ರ ವಾಸನೆ ಅಷ್ಟು ಇಷ್ಟ ಆಗಲ್ಲ. ಸುಮ್ಮನೆ ಅದು ಹಾಕಿದ್ದೀನಿ ಅನ್ಬೇಕು, ಹಾಕದೇ ಇರಬೇಕು. ಹಾಗೆ ನಮ್ಮನೆಯವ್ರಿಗೆ ಇಷ್ಟ ಆಗುತ್ತೆ. ಪಟ್ಟಿಗೆಲ್ಲ ಒಂದೊಂದ್ಸಲ ಹಾಕ್ಕೊಡ್ತೀನಿ. ನಮ್ಮನೆಯವ್ರು ಇನ್ನೇನು ಬರೋ ಟೈಮೇ ಆಗಿ ಹೋಗಿತ್ತು. ಕೆಲಸದವ್ರನ್ನೇನಾದರೂ ಕರ್ಕೊಂಡು ಬಂದರೆ ಬೇಗ ಬರ್ತಾರೆ. ಅವರಿಗೆ ಸ್ವಲ್ಪ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾನು ಕೆಸುವಿನ ಗೆಡ್ಡೆನ ಬೇಯೋದಕ್ಕೆ ಹಾಕಿದ್ದೀನಿ. ಹೋದ್ಸಲ ಊರಿಗೆ ಹೋದಾಗ ಅಮ್ಮ ಕೊಟ್ಟಿದ್ದರು. ಅದರಲ್ಲಿ ಕೆಲವೊಂದೆಲ್ಲ ಹಾಳಾಗಿಬಿಟ್ಟಿತ್ತು. ಹಾಗಾಗಿ ಅದನ್ನೇ ಇವತ್ತು ಬಜ್ಜಿ ಮಾಡಿ ಕಡುಬು ಮಾಡೋಣ ಅಂತ ಹೇಳಿ. ಎದ್ದು ತುಂಬ ಟೈಮ್ ಆಗಿತ್ತಲ್ವ, ಅದಕ್ಕೆ ನಾನು ಟೀನು ಕೂಡ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಆದರೆ ವಿಡಿಯೋನ ನಾನು ಶುರು ಮಾಡಿದ್ದು ಸ್ವಲ್ಪ ಲೇಟಾಗಿ. ಬೇಗ ಎದ್ದರೆ ಬೇಗ ಕೆಲಸಗಳು ಆಗುತ್ತೆ ಅಂತ ಬೇಗನೆ ಎದ್ದೆ. ನಮ್ಮ ಯೂಟ್ಯೂಬರ್ಗಳಿಗೆ ಎಲ್ಲರಿಗೂ ಏನು ಒಂದು ಪ್ರಾಬ್ಲಮ್ ಅಂದರೆ,
ಎಷ್ಟು ಮೊಬೈಲ್ ಇರಲಿ, ಎಷ್ಟು ಲ್ಯಾಪ್ಟಾಪ್ಸ್ ಇರಲಿ, ನಮಗೆ ಜಾಗನೇ ಸಾಕಾಗಲ್ಲ. ನನ್ನ 2 ಮೊಬೈಲು ಕೂಡ ತುಂಬಿದೆ, ಲ್ಯಾಪ್ಟಾಪ್ ಕೂಡ ತುಂಬಿದೆ. ಎಷ್ಟು ವೀಡಿಯೋಸ್ಗಳಿರ್ತವೆ ಅಂದರೆ ಕೆಲವೊಂದೆಲ್ಲ ನನಗೆ ಡಿಲೀಟ್ ಮಾಡೋಕ್ಕೂ ಬೇಜಾರಾಗುತ್ತೆ. ಯಾಕಂದರೆ ಕೆಲವೊಂದು ಶ್ರೇಯದ್ದು ಹಳೆ ವೀಡಿಯೋಗಳು ಇದ್ದಾವೆ. ಆಮೇಲೆ ಸ್ಕೂಲಿಗೆ ಬಿಟ್ಟಾಗ ಕರ್ಕೊಬಂದಾಗ ಅದೊಂದಷ್ಟಿದೆ. ಚಿನ್ನಿದು ಇದೆ, PU ಇಂದ ಇದೆ. ಆಮೇಲೆ ಸುಮಾರೆಲ್ಲ ವೀಡಿಯೋಗಳನ್ನ ನನಗೆ ಡಿಲೀಟ್ ಮಾಡೋಕ್ಕೆ ಮನಸ್ಸು ಬರೋಲ್ಲ. ಹಾಗಾಗಿ ಎಷ್ಟೇ ಕಷ್ಟ ಆದ್ರೂ ಹೆಂಗೋ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಇವಾಗ ನಮ್ಮ ಮನೆಯವ್ರ ಮೊಬೈಲಿಗೆ ಗಂಟು ಬಿದ್ದಿದ್ದೀನಿ. ಮಧ್ಯಾಹ್ನ ಬಂದಾಗ ಪಾಪ ಅವರು ಎಡಿಟ್ ಮಾಡು ಅಂತ ಕೊಡ್ತಾರೆ. ಆದರೆ ನಾನು ಸಂಜೆ ಟೈಮಲ್ಲೇ ಇಸ್ಕೊಳ್ಳಲ್ಲ. ಎಷ್ಟೇ ಕಷ್ಟ ಆದರೂ ಮಧ್ಯಾಹ್ನ ಒಂದು ವೀಡಿಯೋ ಎಡಿಟ್ ಮಾಡ್ಕೊಂಡ್ಬಿಡ್ತೀನಿ. ಅವಾಗೆಲ್ಲ ನನ್ನ ಹತ್ರ ಎಷ್ಟೊಂದು ವೀಡಿಯೋಗಳನ್ನ ಎಡಿಟ್ ಮಾಡಿದ್ದೇ ಇರ್ತಾಯಿತ್ತು. ಇವಾಗ ಒಂದು ವೀಡಿಯೋಗಳಿಲ್ಲ. ಅದಕ್ಕೇ ಕೆಲವೊಂದು ದಿನ ಎಲ್ಲ ಆ ವೀಡಿಯೋಗಳನ್ನ ಸ್ಕಿಪ್ ಮಾಡ್ತಾಯಿದ್ದೀನಿ. ಇವಾಗ ಸಂಡೇ ವ್ಯೂಸ್ ಕೂಡ ಕಮ್ಮಿ ಬರೋದ್ರಿಂದ ಆವಾಗ ನಾನು ಸ್ವಲ್ಪ ಸ್ಕಿಪ್ ಕೂಡ ಮಾಡ್ತೀನಿ. ಹಾಗೆ ಪಾಪ ನಮ್ಮ ಮನೆಯವರು ರವೆ ಬೆಳಗ್ಗೆ ಆರಿರಲಿಲ್ಲ ಅಲ್ಲ, ಅದನ್ನು ಈ ಥರ ಒಂದು ಬಟ್ಟೆ ಮೇಲೆ ಹಾಕಿರಲಿಲ್ಲ ಅವರು, ಪಾಪ ಪೇಪರ್ ಮೇಲೆ ಹಾಕಿದ್ರು. ಆಮೇಲೆ ನಾನು ಬೆಳಗ್ಗೆ ಬಂದವಳು ಬಿರಿ ಬಟ್ಟೆ ಇತ್ತು ಒಂದು, ಅದ್ರ ಮೇಲೆ ಹಾಕಿದ್ದೀನಿ. ದುಪ್ಪಟ್ಟ ಇರುತ್ತಲ್ವ, ಅದೆಲ್ಲ ನಾನು ಅಕ್ಕಿ ಒಣಗೋಕ್ಕೆ ಆಮೇಲೆ ಪಾತ್ರೆ ಎಲ್ಲ ಒರೆಸೋಕ್ಕೆ ತೊಗೊತೀನಿ. ನನಗೆ ಒಬ್ಬರು ಕಮೆಂಟಲ್ಲಿ ಹಾಕಿದ್ರು, ಹಳೆ ಬಟ್ಟೆಗಳಲ್ಲಿ ಪಾತ್ರೆಗಳನ್ನ ಒರೆಸ್ಬೇಡಿ ಅಂತ. ನಾನು ದುಪ್ಪಟ್ಟಗಳು ಹೆಚ್ಚಿಗೆ ಯೂಸ್ ಮಾಡಿರಲ್ಲ, ಹಾಗಾಗಿ ಆ ದುಪ್ಪಟ್ಟಗಳನ್ನ ನಾನು ಪಾತ್ರೆ ಒರೆಸೋದಕ್ಕೆ ಅಂತ ಇಟ್ಕೊತೀನಿ. ಅದಕ್ಕೆ ಅಂತಲೇ ಟವಲ್ ಸಿಗುತ್ತೆ, ತೊಗೊಳ್ಳಿ ಅಂತಾರೆ. ಆದರೆ ಏನು ಗೊತ್ತಾ, ಕಾಟನ್ ಬಟ್ಟೆಗಳು ಯೂಸ್ ಮಾಡಿರ್ತೀವಲ್ಲ, ಆ ಬಟ್ಟೆಗಳಲ್ಲಿ ತುಂಬ ಚೆನ್ನಾಗಿ ನೀರು ಹೋಗುತ್ತೆ. ನಾವು ಎಷ್ಟೇ ಒಳ್ಳೆ ಕಾಟನ್ ಟವಲ್ ತೊಗೊಂಡ್ರೂ ಅದರಷ್ಟು ಕ್ಲೀನಾಗಿ ಹೋಗಲ್ಲ ಅಂತ ನಾನು ಯಾವಾಗಲೂ ದುಪ್ಪಟ್ಟಗಳನ್ನ ಇಟ್ಕೊಂಡ್ಬಿಟ್ಟಿರ್ತೀನಿ. ಅವ್ರು ಹೇಳಿದ್ಮೇಲೆ ಕೂಡ ನನಗೂ ಅನ್ನಿಸ್ತು ಹೌದು ಅಂತ ಹೇಳಿ ಅದನ್ನು ಕೂಡ ಟ್ರೈ ಮಾಡಿದೆ. ಯಾಕೋ ನಂಗೆ ಅಷ್ಟೊಂದು ಅಷ್ಟು ಇಷ್ಟ ಆಗಲಿಲ್ಲ. ಹಾಗೆ ನಂದು ಟೀ ಕೂಡ ಕುಡಿದಾಯಿತು. ಹಾಗೆ ಈಗ ಮಿಕ್ಸಿನೂ ಕೂಡ ಮಾಡಿದೆ. ರವೆನ ಸ್ವಲ್ಪ ಬಿಟ್ಟೆ ನಾನು, ಜಾಸ್ತಿ ಆಗುತ್ತೆ ಅಂತ ಹೇಳಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಂಡೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ದುಡ್ಡಿದ್ದರೆ ಏನು ಬೇಕಾದರೂ ತೊಗೋಬಹುದು. ಬಟ್ಟೆ ತೊಗೋಬೋದು, ಕಾರ್ ತೊಗೋಬೋದು, ಮನೆ ತೊಗೋಬೋದು. ಅದೆಲ್ಲ ಯಾಕೆ, ಜನರ ಅಟೆನ್ಷನ್ ಕೂಡ ನಾವು ತೊಗೋಬಹುದು. ಆದರೆ ಮನಸ್ಸಿನ ನೆಮ್ಮದಿ ಒಂದು ಬಿಟ್ಟು ಬಾಕಿ ಎಲ್ಲದೂ ಸಿಗುತ್ತೆ. ಆದರೆ ನಿಜ ಹೇಳ್ತೀನಿ, ದುಡ್ಡೇ ಮುಖ್ಯ. ನಾನಂತೂ ಇವಾಗ ಕೆಲವೊಬ್ಬರೆಲ್ಲ ನೋಡಿ ನಾನು ಫೀಲ್ ಮಾಡಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ದುಡ್ಡು ಇಲ್ದಿದ್ದಾಗ ನಮಗೆ ಬೆಲೆನೇ ಇರಲ್ಲ, ಅಥವಾ ದುಡ್ಡು ಇಲ್ಲದೇ ಇರೋರ ಹತ್ರನೂ ಬೆಲೆನೇ ಇರಲ್ಲ. ಸ್ವಲ್ಪ ದುಡ್ಡು ಬಂದರೆ ಅಥವಾ ದುಡ್ಡು ಚೆನ್ನಾಗಿದ್ದರೆ ಜಾಸ್ತಿ ಬೆಲೆ ಸಿಗುತ್ತೆ, ದುಡ್ಡು ಕಮ್ಮಿ ಇದ್ದರೆ ಸ್ವಲ್ಪ ಕಮ್ಮಿ ಸಿಗುತ್ತೆ. ನಾನಿದನ್ನು ಪರ್ಸ್ನಲ್ಲಾಗಿ ಫೀಲ್ ಮಾಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ನನ್ನ ಅನುಭವಕ್ಕೆ ಇದು ಬಂದಿದೆ. ದುಡ್ಡಿದ್ದವರು ಏನು ಮಾಡಿದರೂ ನಡೆಯುತ್ತೆ. ದುಡ್ಡು ಇಲ್ಲದೆ ಇರೋರು ಏನೇ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೂ ಜನರಿಗೆ ಅದೊಂಥರ ಕೆಟ್ಟದಾಗೇ ಕಾಣುತ್ತೆ. ದುಡ್ಡಿದ್ದವ್ರ ಬಗ್ಗೆ ಯಾರು ಏನೂ ಮಾತಾಡಲ್ಲ. ಅವ್ರು ಏನು ಬೇಕಾದರೆ ಮಾಡಿರಲಿ, ಅದ್ರ ಬಗ್ಗೆ ಯಾರೂ ಮಾತಾಡಲ್ಲ. ಅದೇ ದುಡ್ಡಿಲ್ಲದೆ ಇರೋರು ಒಂದು ಸಣ್ಣ ತಪ್ಪು ಮಾಡಿದ್ರೂ ಅಥವಾ ಅವ್ರು ಸರಿ ಮಾಡಿದ್ರದು ಬೇರೆಯವ್ರಿಗೆ ತಪ್ಪು ಥರ ಅನಿಸುತ್ತೆ. ಇವಾಗಿನ ಕಾಲದಲ್ಲೆಲ್ಲ ದುಡ್ಡಿಗೇ ಬೆಲೆ, ಮನುಷ್ಯರಿಗೆ, ಮನುಷ್ಯತ್ವಕ್ಕೆ ನಿಜ ಹೇಳ್ತೀನಿ ಬೆಲೆ ಅನ್ನೋದೇ ಇಲ್ಲ. ನಾವು ಏನೇ ಮಾಡಿದ್ರೂ ಜನರಿಗೆ ಸಮಾಧಾನ ಅನ್ನೋದೇ ಇರಲ್ಲ. ನಾವು ಮಾಡಿದ್ದನ್ನು ಒಂದು ಬಿಟ್ಟು ನಾವು ಮಾಡದೇ ಇರೋದನ್ನೆಲ್ಲ ನಮ್ಮ ತಲೆ ಮೇಲೆ ಹಾಕ್ತಾ ಬರ್ತಾರೆ. ಎಷ್ಟೋ ವಿಷಯಗಳನ್ನ ಮುಕ್ತವಾಗಿ ಹೇಳ್ಕೋಬೇಕು ಅಂತ ಅನಿಸುತ್ತೆ. ಆದರೆ ಸೋಷಿಯಲ್ ಮೀಡಿಯಾ ಅಷ್ಟು ಮುಕ್ತವಾಗಿ ಹೇಳ್ಕೊಳ್ಳೋ ಅಂಥ ಪ್ಲ್ಯಾಟ್ಫಾರ್ಮ್ ಅಲ್ಲ. ಮತ್ತು ನಾನು ಯಾವಾಗಲೂ ಆ ಥರ ಯಾವ ವಿಷಯನೂ ಹೇಳದೇ ಇರೋದಕ್ಕೆ ನನಗೆ ಸ್ವಲ್ಪ ಬೇಜಾರು ಅನಿಸುತ್ತೆ. ಒಂದೊಂದ್ಸಲ ಅನಿಸುತ್ತೆ ಎಲ್ಲದನ್ನು ಹೇಳಿಬಿಡಬೇಕು. ಯಾವಾಗಲೂ ನಮ್ಮ ತಲೆ ಮೇಲೆ ಎಲ್ಲದನ್ನು ಹೊತ್ಕೊಂಡು ಓಡಾಡೋಕ್ಕೆ ನಮಗೂ ಕಷ್ಟ ಆಗುತ್ತಲ್ವ ಅನಿಸುತ್ತೆ. ಆದರೆ ಆಮೇಲೆ ಅನಿಸುತ್ತೆ ಅಯ್ಯೋ ಯಾಕೆ ಅಂತಲೂ ಅನಿಸುತ್ತೆ. ಅದೇ ದುಡ್ಡಿಗೆ ಮಾತ್ರ ಇವಾಗಿನ ಕಾಲದಲ್ಲಿ ಬೆಲೆ, ಮನುಷ್ಯರಿಗೆ, ಮನುಷ್ಯತ್ವಕ್ಕೆ ಬೆಲೆ ಇಲ್ಲ. ಏನಂತೀರಾ? ನಿಮಗೂ ಯಾರಿಗಾದರೂ ಆ ಥರ ಅನುಭವಗಳಾಗಿದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ತುಂಬ ಜನ ಹಾಕ್ತೀರಾ, ನನಗೆ ಗೊತ್ತು. ಯಾಕಂದರೆ ನಾನು ಯಾವಾಗಲೂ ಅಂದ್ಕೊಳ್ಳೋದು ನನಗೆ ಮಾತ್ರ ಈ ಥರ ಆಗುತ್ತಾ ಅಂತ. ಆದರೆ ತುಂಬ ಜನರಿಗೆ ಈ ಥರ ಆಗಿರುತ್ತೆ. ನಾನು ಆವಾಗ ಅಂದ್ಕೊಳ್ಳೋದು ನನ್ನ ಲೈನಲ್ಲಿ ಇವರೆಲ್ಲ ಇದ್ದಾರೆ ಅಂತ. ಕೊಟ್ಟವು ಕೆಲಸದವರು ಇಬ್ಬರು ಬರ್ತಾರೆ ಅಂತ ಅಂದಿದ್ರು. ನಾನು ಹೌದು ಅಂತೇಳಿ ಕಡುಬನ ನಾನು ಸ್ವಲ್ಪ ಮಾಡಿದೆ. ಇಬ್ಬರು ಬರ್ತಾರೆ, ಒಬ್ಬಳು ಬಂದಿದ್ದಾಳೆ ಈಗ ಜಸ್ಟು. ಅವಳು 10 ಗಂಟೆಗೆ ಬರ್ತಾಳಂತ. ಅವಳು ರೆಡಿ ಆಗಿರಲಿಲ್ಲ ಅಂತ, ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಬರಬೇಕಾ, ಹಾಗಾಗಿ ನಾನು 10 ಗಂಟೆಗೆ ಬರ್ತೀನಿ, ನೀವು ಹೋಗಿರೋ ಅಂತ ಹೇಳಿ. ನಮ್ಮನೆಯವ್ರು ಬಿಟ್ಟರೆ ಬರಲ್ಲ ಅಂತ ಹೇಳಿ, ಒಬ್ಬಳಾದರೆ ಒಬ್ಬಳೇ ಬಾ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ. ಅದು ಒಂದು ಸ್ವಲ್ಪ ದಿನ ಗ್ಯಾಪ್ ಆಗಿಬಿಡ್ತು. ಗ್ಯಾಪ್ ಆದಮೇಲೆ ಅವ್ರನ್ನ ಮತ್ತೆ ನಮ್ಮಲ್ಲಿ ಒಂದು ಹೇಳ್ತಾರೆ, ಕಪ್ಪೆನ ಹಿಡಿದು ಕೊಳಗ ತುಂಬು ಅಂತ ಹೇಳಿ. ಆ ಥರ ಅದು ತುಂಬ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ.
ಇವರು ದಿನಾ ಹೋಗ್ತಾ ಇದ್ದಾರೆ. ನಿಮಗೆ ವೀಡಿಯೋಗಳು ಹೆಂಗೆ ಬರ್ತಾವೋ ಗೊತ್ತಿಲ್ಲ. ನಾನು ಮಧ್ಯೆ ಬೇರೆ ಬೇರೆ ವೀಡಿಯೋಗಳನ್ನೆಲ್ಲ ಹಾಕ್ತಾ ಬಂದೆ. ಹಾಗಾಗಿ ಅದಕ್ಕೆ ಚಿತ್ರಾನ್ನನೇ ಮಾಡೋಣ ಅಂತ ನಾನು ಒಂದ್ಸಲ ಅಂದ್ಕೊಂಡಿದ್ದೆ, ಉಪ್ಪಿಟ್ಟು ಮಾಡೋಣ ಅಂತ. ಮತ್ತೆ ಉಪ್ಪಿಟ್ಟು ತಿಂತಾರೋ ಇಲ್ವೋ ಅಂತ ಹೇಳಿ ಕೇಳ್ಬೋದಿತ್ತು, ಆಮೇಲೆ ಬೇಡ ಅಂತ ಹೇಳಿ ಚಿತ್ರಾನ್ನನೇ ಮಾಡ್ತಾಯಿದ್ದೀನಿ. ಚಿತ್ರಾನ್ನ ಅಂದರೆ ತಿಂತಾರೆ ಇಷ್ಟಪಟ್ಟು. ತಲೆಯಲ್ಲಿ 100 ಓಡಿದ್ವು. ಪಲಾವ್ ಮಾಡೋಣ ಅನಿಸ್ತು ಒಂದ್ಸಲ, ಆಮೇಲೆ ಪುಳಿಯೋಗರೆ ಮಾಡೋಣ ಅಂತ ಒಂದ್ಸಲ. ನಾನು ಮೊನ್ನೆ ಅವತ್ತು ದಿನ ಕೆಲಸದವರಿಗೆ ಪುಳಿಯೋಗರೆ ಖಾರ ಹಚ್ಚಿ ಕೊಟ್ಟಿದ್ದೆಲ್ಲ, ಪುಳಿಯೋಗರೆ ಮಾಡಿ ಕೊಟ್ಟಿದ್ದೆಲ್ಲ, ಯಾರೊಬ್ರು ಕಮೆಂಟ್ ಹಾಕಿದ್ರು, ಅದ್ಯಾಕೋ ಪುಳಿಯೋಗರೆ ಖಾರ ಥರ ಕಾಣ್ತಾ ಇಲ್ಲಲ್ಲ ಅಂತ. ನಂಗೆ ಗೊತ್ತಿಲ್ಲ, MTR ಅವ್ರನ್ನ ಕೇಳಬೇಕು ಅಷ್ಟೇ. ನನಗಂತೂ ಅದು ತುಂಬ ರುಚಿಯಾಗಿತ್ತು ಅವತ್ತು ಪುಳಿಯೋಗರೆ. ನಾನು ಮಧ್ಯಾಹ್ನನೂ ಅದನ್ನೇ ತಿಂದೆ, ಹಪ್ಪಳ ಹಾಕ್ಕೊಂಡು ಮಧ್ಯಾಹ್ನನೂ ನಾನು ಅದೇ ತಿಂದೆ. ನಂಗೆ ಪುಳಿಯೋಗರೆ ಥರನೇ ಇತ್ತು. ಅವ್ರಿಗೆ ಯಾರಿಗೆ ಹಂಗೆ ಅನ್ನಿಸ್ತೋ ಏನೋ ನಂಗೆ ಗೊತ್ತಿಲ್ಲ, ಯಾಕೆ ಹಂಗೆ ಅನ್ನಿಸ್ತೋ ಏನೋ ನಂಗೆ ಗೊತ್ತಿಲ್ಲ. MTR ಅವ್ರನ್ನ ಒಂದ್ಸಲ ಕ್ವಶನ್ ಮಾಡಿ, ಯಾಕೆ ನಿಮ್ಮದು ಪುಳಿಯೋಗರೆ ಖಾರ ಪುಳಿಯೋಗರೆ ಥರ ಇಲ್ಲ ಅಂತ. ನನ್ನಂದ್ರೆ ಏನು ಪ್ರಶ್ನೆ ಮಾಡಿದ್ರೆ ಏನು ಬಂತು. ನನಗೆ ಮಾಡೋಕ್ಕೆ ಬರಲ್ಲ ಪುಳಿಯೋಗರೆ ಖಾರನ. ಎಲ್ಲರೂ ಗೊಜ್ಜು ಮಾಡಿ ಇಟ್ಕೊತಾರೆ, ಆದರೆ ನಂಗೆ ಬರಲ್ಲ ಅದು ಮಾಡೋಕ್ಕೆ. ಅಮ್ಮ ಮಾಡ್ತಾರೆ. ಈಗ ಅಮ್ಮ ಮಾಡಿದ್ರು ನಾನು ಮಾಡ್ಕೊ ಬರಲ್ಲ. ನನಗೆ ಅದೇನು ಯಾವಾಗಲೂ ತಿಂತೀನಾ, ಹಾಗಾಗಿ ಮತ್ತೆ ಸುಮ್ಮನೆ ಮಾಡ್ಸ್ಕೊಬಂದು ಅದು ವೇಸ್ಟ್ ಆಗುತ್ತೆ. ಅದಕ್ಕೆ ನಾನು ಮಾಡ್ಕೊಬರಲ್ಲ. ಅಮ್ಮ ಹೇಳ್ತಾರೆ ಮಾಡಿಕೊಡ್ಲಾ ಅಂತ. ಚಿನ್ನಿಗೆ ಒಂದ್ಸಲ ಮಾಡಿಕೊಟ್ಟಿದ್ರು ಅವಳು ಹಾಸ್ಟೆಲಿಗೆ ಹೋಗ್ತಾ. ನಂಗೆ ಅದೇ ಅಷ್ಟು ಇಷ್ಟ ಆಗಲ್ಲ. ನನಗೆ MTR ಅವ್ರದ್ದೇ ಇಷ್ಟ ಆಗುತ್ತೆ. ಮತ್ತು ಅವ್ರದ್ದು ಖಾರದ ಪುಡಿ ಕಲರು ಕಮ್ಮಿ ಇರುತ್ತೆ. ನಾನು ಮೇಲಿಂದ ನಮ್ಮದು ಒಂಚೂರು ಖಾರದ ಪುಡಿ ಎಲ್ಲ ಹಾಕಿ ಶೇಂಗಾ ಹಾಕಿ ಎಲ್ಲ ಜಾಸ್ತಿ ಮಾಡ್ಕೊತೀನಿ. ಅವ್ರಿಗೆ ಯಾಕೆ ಹಂಗೆ ಅನ್ನಿಸ್ತೋ ಏನೋ ನಂಗೆ ಗೊತ್ತಿಲ್ಲ. ಅದೇ ಈಗ ಅನ್ನಕ್ಕೂ ಇಟ್ಟೆ. ಕಡುಬು ಏನದು ಕಡುಬು ಬೆಂದಿದೆ, ಸ್ವಲ್ಪ ಮೆತ್ತಗಾಗ್ಬಿಡ್ತದೆ ಹಿಟ್ಟು. ಅದಿಷ್ಟು ರವೆ ಹಾಕ್ಬಿಟ್ಟಿದ್ರೆ ಅವಳಿಗೂ ಆಗ್ತಾಯಿತ್ತು. ಅವಳಿಗೆ ಬೇಕಾದ್ರೆ ಕಾಯಿ ಚಟ್ನಿ ಮಾಡಿದ್ರು ಬರ್ತಾಯಿತ್ತು. ನಾನು ಹಾಗೆ ಜುಗಾಡು ಮಾಡೋಕ್ಕೆ ಹೋದರೆ ಹೀಗೆ ಆಗೋದು. ಯಾಕೆ ಇದು ಅನ್ನ ನಾವು ಅರ್ಜೆಂಟ್ ಇದೆ ಹಿಂಗೆ ಅಂತಾರ ಒಂದು ಆಗಲೇ ಚೆನ್ನಾಗಿ ವಿಷಲ್ ಹೊಡೆದೈತಿ. ಈಗೆಲ್ಲ ತಿಂಕೆ ಪೇಪರ್ ತರಕ್ಕೂ ನಾನು ಹೊರಗೆ ಹೋಗಿಲ್ಲ. ಇವರೇ ಪೇಪರ್ ತಂದು ಓದ್ತಾ ಇದ್ದಾರೆ. ನಾನು ಹೊರಗೆ ಹೋಗಿಲ್ಲ, ಅವ್ರು ಬರತ್ತಂತನು ಒಳಗೆ ಕೆಲಸ ಮಾಡ್ಕೊಂಡು. ಯಾಕ್ರಿ ಕೆಮ್ಮು? ಅದಷ್ಟು ಅಕ್ಕಿನೂ ರವೆ ಮಾಡಿ ಕಡುಬು ಮಾಡಿಬಿಟ್ಟಿದ್ರೆ ಪಾಪ ಅವಳಿಗೂ ಕಡುಬು ಆಗಿರೋದು. ಆದರೆ ಅವರು ಬಜ್ಜಿಯೆಲ್ಲ ತಿನ್ನಲ್ಲ, ಯಾಕಂದರೆ ಇದು ಅಭ್ಯಾಸ ಯಾರಿಗೂ ಇರಲ್ಲ. ಹಾಗಾಗಿ ಸ್ವಲ್ಪ ಕಾಯಿ ಚಟ್ನಿ ಮಾಡಿದರೆ ಕಡುಬೆ ಆಗ್ತಾಯಿತ್ತು. ಆದರೆ ಒಂದು 2-3 ಕಡುಬು ಉಳಿದಿತ್ತು ಅಷ್ಟೇ. ಆಮೇಲೆ ನಾನು ಮತ್ತೆ ಹೊಸದಾಗಿ ಇನ್ನೊಂದು ತಿಂಡಿನ ಮಾಡಿದೆ. ನಮ್ಮ ಮನೆಯವರು ರೈಸ್ ಐಟಮ್ ಏನೂ ತಿನ್ನಲ್ಲ. ಹಾಗಾಗಿನೇ ನಾನು ಕೆಲಸದವ್ರು ಬಂದಾಗ ಒಂದು ರೈಸ್ ಐಟಮ್ ಮಾಡಿದಾಗ ಬೇರೆ ಏನಾದರೂ ತಿಂಡಿನ ಮಾಡ್ತೀನಿ. ಅವಳು 9:45ಗೇನೋ ಬಂದಳು, ಇನ್ನೊಬ್ಳು ಅಷ್ಟೇ. ಇವಳು ತಿಂಡಿ ತಿಂತಾಯಿದ್ಲು, ಅವಳು ಬಂದಳು. ಆಮೇಲೆ ಅವಳಿಗೂ ಕೇಳಿದೆ ತಿಂಡಿ ತಿಂತೀಯ ಅಂತ. ಇಲ್ಲ ಅಕ್ಕ, ನಾನು ತಿಂಡಿ ಆಗಿನೇ ಬಂದಿದ್ದೀನಿ ಅಂತ ಹೇಳಿದ್ರು. ನಾನು ಇವತ್ತು ಬೆಳಗ್ಗೆನೇ ಎಲ್ಲ ಮೆನು ಪ್ಲ್ಯಾನ್ ಮಾಡಿರೋದ್ರಿಂದ ನಂಗೆ ಅಡಿಕೆ ಆರ್ಸೋಕ್ಕೆ ಬರೋದು ಗೊತ್ತಿರಲಿಲ್ಲಲ್ಲ. ಹಾಗಾಗಿ ನಾನು ಸೊಪ್ಪೆಲ್ಲ ತೆಗೆದು ರೆಡಿ ಮಾಡಿ ಇಟ್ಟಿದ್ದೆ. ಮತ್ತು ಸೊಪ್ಪು ಕೂಡ ಸ್ವಲ್ಪ ಹಾಳಾಗೋದಕ್ಕಾಗಿತ್ತು. ಅದಕ್ಕೆ ಇವತ್ತು ಸ್ವಲ್ಪ ಮೊಸೊಪ್ಪು ಮಾಡಿ ಸ್ವಲ್ಪ ತಿಳಿಸಾರು ಮಾಡಿದ್ರೆ 2 ಇರುತ್ತಲ್ವ, ಮ್ಯಾನೇಜ್ ಆಗುತ್ತೆ ಅಂತ ಆ ಥರ ಮಾಡ್ತಾಯಿದ್ದೀನಿ. ಮೊಸೊಪ್ಪಿಗೆ ನಾನು ಹರಿವೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಹಾಕಿದ್ದೀನಿ. ಹಾಗೆಯೇ ಅದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ಸ್ವಲ್ಪ ಬೇಳೆ, ಹಸಿಮೆಣಸನ್ನು ಕೂಡ ಹಾಕಿ ಅದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ. ನಮ್ಮ ಮನೆಯವರು ಪಪ್ಪಾಯ ತಂದಿದ್ದಾರೆ. ಜಾಸ್ತಿಯಾಗಿ ಇವತ್ತು ಹೊಟ್ಟೆ ಭಾರ ಆಯಿತು. ನನಗೆ ಕಡುಬು ಬಜ್ಜಿ ಅಂದರೆ ಇಷ್ಟನಾ, ಹಾಗಾಗಿ ಫಸ್ಟ್ ನಾನು ಅದಕ್ಕೆ ಎರಡೇ ಹಾಕ್ಸ್ಕೊಂಡಿದ್ದೆ ನಮ್ಮ ಮನೆಯವ್ರ ಹತ್ರ. ಅದಾದಮೇಲೆ 2 ತಿಂದು, ಅದಾದಮೇಲೆ 4 ಕಡುಬು ತಿಂದೆ. ಬಜ್ಜಿ ಜಾಸ್ತಿ ತಿಂದೆ. ನಂಗೆ ಬಜ್ಜಿ ಇಷ್ಟ ಆಗುತ್ತೆ. ನಾನೇನು ಮಾಡ್ತೀನಿ ಅಂದರೆ ಬಜ್ಜಿ ಮೇಲೆ ಸ್ವಲ್ಪ ಹಸಿ ಈರುಳ್ಳಿ ಹಾಕ್ಕೊಂಡು ಆಮೇಲೆ ಒಂಚೂರು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಬರೀ ಬಜ್ಜಿ ತಿಂತೀನಿ. ನಂಗೆ ಹಂಗೆ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಬಜ್ಜಿ ಎಲ್ಲ ಜಾಸ್ತಿ ಮಾಡೋದು. ಅದೇ ನಮ್ಮ ಮನೆಯವ್ರು ಸೊಪ್ಪು ಎಲ್ಲೂ ಸಿಕ್ಕಲಿಲ್ಲಂತೆ. ಸೊಪ್ಪಿನವರಿಗೆ ಅಲ್ಲಿ ಎದುರುಗಡೆ ಮನೆಯವ್ರಿಗೆ ಹೇಳ್ತೀನಿ, ಅನೀಶಂಗೆ ಹೇಳಿ ಒಂಚೂರು ಫೋನ್ ಮಾಡಿ ಕರೀರಿ ಅಂತ. ಸೊಪ್ಪು ಏನೂ ಇಲ್ಲ, ಕೊತ್ತಂಬರಿ ಸೊಪ್ಪು ಇಲ್ಲ. ನೋಡ್ತೀನಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಳಾಗೋಗಿದೆ ಫ್ರಿಜ್ಜಲ್ಲಿ ಇಟ್ಟಿರೋದು. ತಿಳಿಸಾರು ಮಾಡಿದ್ರೆ ಬೇಕಲ್ಲ ಅಂತ ಹೇಳಿ ಸ್ವಲ್ಪ ತಿಳಿಸಾರು ಮತ್ತು ಸ್ವಲ್ಪ ಸೊಪ್ಪು ಮಾಡ್ತೀನಿ. ಅದೇ ಸೊಪ್ಪು ಏನೋ ಸ್ವಲ್ಪ ಜಾಸ್ತಿ ಇದ್ದಿದ್ರೆ ಅದೇ ಅಂದೆ ಅವರಿಗೆ, ಸೊಪ್ಪು ಸಿಕ್ಕರೆ ತನ್ನಿ ಇದಕ್ಕೆ ಹಾಕಿ ಅತ್ಲಾಗ ಇದನ್ನೇ ಜಾಸ್ತಿ ಮಾಡ್ತೀನಿ ಅಂದೆ. ಇವತ್ತೆಲ್ಲ ನಂದು 2 ಕೆಲಸ ಆಯಿತು. ತಿಂಡಿನೂ 2 ಕೆಲಸ ಆಯಿತು. ಒಗ್ಗರಣೆನೂ ಇದಾಗಿದೆ, ಅನ್ನನೂ ಇದಾಯಿತು. ಯಾಕೋ ಗೊತ್ತಿಲ್ಲ, ಕುಕ್ಕರು ಬಸ್ ಅಂತ ಉಕ್ತು. ಆಮೇಲೆ ಸರಿ ಆಯಿತು. ನನಗೆ ಹೇಳಿದ್ರು ಒಬ್ರು ಕಮೆಂಟಲ್ಲಿ, ಫ್ರೀಝರಲ್ಲಿ ಇದನ್ನು ಅಂತೇಳಿ. ಎಲ್ಲದ್ರದ್ದು ಫ್ರೀಝರಲ್ಲೇ ಇದೆ.
ಫಸ್ಟ್ ಸಲ ಇದನ್ನು ಬೇಯಿಸಿದೆ ಅಲ್ಲ ಕೆಸರಿನಗಡ್ಡೆ, ಆವಾಗ ಚೆನ್ನಾಗಿ ಬೇಯಿತು. ಎರಡನೇ ಸಲ ಹಂಗೆ ಬಸ 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 ಉಕ್ಕಕ್ಕೆ ಶುರುವಾಯಿತು. ಹೊಟ್ಟೆ ವಜೆ ಆಯಿತಾ. ಟೈಮ್ ಬಂದು 9 ಗಂಟೆ 10 ನಿಮಿಷ ಆಗಿದೆ. ಅದೇ ಇದನ್ನು ಬೇಯಿಸ್ಬಿಟ್ಟು ಇದೆ ಮತ್ತೆ ಬೇಕೀಗ ಬೇಳೆ ಬೇಯಿಸ್ಕೊಳ್ಳೋಕ್ಕಾಗುತ್ತೆ ಅಂತ ಹೇಳಿ. ಕೆಲಸದವಳು ಇನ್ನೂ ಬಂದಿಲ್ಲ, 10 ಗಂಟೆಗೆ ಬರ್ತಾಳೆ ಏನೋ ಗೊತ್ತಿಲ್ಲ. ಅಷ್ಟರೊಳಗೆ ಇವಳು ತಿಂಡಿ ತಿಂತೀನಿ ಅಂದರೆ ಹಚ್ಕೊಡ್ತೀನಿ, ಇಲ್ಲಾಂದ್ರೆ ಅವ್ರು 10 ಕಾಲು ತಿಂಡಿ ತಿನ್ನೋದು. ನನ್ನ ಕೆಲಸಗಳೇ ಆಗಲ್ಲ. ನನಗೆ ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಕ್ಲೀನ್ ಮಾಡ್ಕೊಂಡ್ರೆ ನಂಗೆ ಸರಿ ಆಗುತ್ತೆ. ನಾನು ಇಲ್ಲಿ ಮತ್ತೆ ಚಿತ್ರಾನ್ನ ಹಚ್ಚು ಮತ್ತೆ ಒರೆಸು ಒಂಥರ ತ್ರಿಬಲ್ ಕೆಲಸ ಆಗುತ್ತೆ, ಹಂಗಾಗುತ್ತೆ. ಅದಕ್ಕೆ ಕೇಳ್ತೀನಿ ನಾನು ಸ್ವಲ್ಪ ಬೇಗ ತಿನ್ನು ಅಂತ ಹೇಳ್ತೀನಿ. ಅದು ಮತ್ತೆ ಹಚ್ಚಿಟ್ರೆ ತಣ್ಣಗಾಗುತ್ತೆ. ಚಿತ್ರಾನ್ನ ತಣ್ಣ ಎಲ್ಲ ಮಾಡೋದು ಚಿತ್ರಾನ್ನ ಹಿಂದಿನ ದಿನದ ಅನ್ನಕ್ಕೆ. ಹಿಂದಿನ ದಿನದ ಅನ್ನ ಇದ್ರೂ ಚಿತ್ರಾನ್ನ ಮಾಡಲ್ಲ. ನಾನು ಬಿಸಿ ಅನ್ನಕ್ಕೆ ಚಿತ್ರಾನ್ನ ಮಾಡೋದು. ನಂಗೆ ಬಿಸಿ ಬಿಸಿ ಇರಬೇಕು ತಿನ್ನೋಕ್ಕೆ, ಚೆನ್ನಾಗಿರುತ್ತೆ. ನಂಗೆ ಎಲ್ಲದೂ ಬಿಸಿ ಬಿಸಿ ಇರಬೇಕು, ಯಾವುದೂ ತಣ್ಣಗಿದ್ರೆ ನಾನು ತಿನ್ನೋದೇ ಇಲ್ಲ. ಕಡಿಮೆಂದು ಇದ್ರಾಗೆ ಇರಲ್ಲ ನೋಡ್ತಾ ಇದ್ದೀನಿ. ಸಂಜೆ ಇದನ್ನೇ ಬಿಸಿ ಮಾಡ್ಕೊಂಡು ತಿನ್ನೋಕ್ಕಾಗುತ್ತೆ. ಇವರಿಗೆ ಚಪಾತಿ ಏನಾದರೂ ಮಾಡಿಕೊಟ್ರೆ ನಂಗೆ ಕಡುಬು ಆಗುತ್ತೆ. ಸೊಪ್ಪು ಬೇಕಾಗುತ್ತೆ. ನಾನು ಅವಳಿಗೆ ಕೆಲಸದೊಳಗೆ ಕೇಳಿದೆ, ತಿಂಡಿ ತಿಂತೀಯ, ಚಿತ್ರಾನ್ನ ಹಚ್ತೀನಿ ಅಂದೆ. ಟೈಮ್ ಎಷ್ಟಾಗಿದೆ ಅಂತ ಕೇಳಿದ್ಲು. 9:15 ಏನೋ ಆಗಿದೆ ಅಂದೆ. ಬೇಡ, ನಾನು 10 ಗಂಟೆಗೆ ತಿಂತೀನಿ ಅಂತ ಅಂದ್ಲು. ನನಗೇನು ಗೊತ್ತಾ, ಎಲ್ಲರದು ತಿಂಡಿ ಆಗಿಬಿಟ್ರೆ ನನಗೆ ಬಾಕಿ ಎಲ್ಲ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಕೇಳಿದೆ. ಅವರಿಗೆ 10:30ಗೆ ತಿಂದು ಅಭ್ಯಾಸ ಆಗಿರೋದಕ್ಕೆ ಇಲ್ಲಿ ನಮ್ಮನೇಲಿ ನಾನು 10 ಗಂಟೆಗೆ ಬಿಡದೆ ತಿಂಡಿ ಕೊಡ್ತೀನಿ. ಇಲ್ಲಾಂದ್ರೆ ಅವ್ರು 10:30 ಆದರೆ ನನಗೆ ಕೆಲಸ ಲೇಟ್ ಆಗಿಬಿಡುತ್ತೆ. ಮಧ್ಯಾಹ್ನ ಅಡುಗೆ ಮಾಡ್ಕೋಬೇಕು, ನನ್ನ ಕೆಲಸಗಳೆಲ್ಲ ಇರುತ್ತಲ್ಲ, ಹಾಗಾಗಿ. ಆಮೇಲೆ ಅವಳು 9:45ಗೆ ಚಿತ್ರಾನ್ನ ಹಚ್ಚಿದ್ರೆ ಸರಿಯಾಗುತ್ತೆ. ಇವತ್ತು ನಾನು ದೇವ್ರ ಪಾತ್ರೆ ತೊಳೆದಿದ್ದೀನಿ, ಹೂ ಕೊಯ್ಯದೆ ಮರ್ತು ಹೋಗಿದೆ. ಇವಾಗ ನೆನಪಾಯಿತು, ಕೊಯ್ದೆ. ನಮ್ಮ ಮನೆಯವ್ರು ನೋಡಿ, ಇನ್ನೊಂದು ಅರ್ಧ ಗಂಟೆ ಮುಂಚೆ ನನಗೆ ಸೊಪ್ಪನ್ನ ತಂದು ಕೊಟ್ಟಿದ್ದರೆ ನಾನು ಇದನ್ನೇ ಹಾಕಿ ಮೊಸಪ್ಪೆ ಜಾಸ್ತಿ ಮಾಡಿಬಿಡ್ತಿದ್ದೆ. ಪಾಪ ಅವರು ಅಲ್ಲಿ ಬರಬೇಕಿದ್ರೆ ಕೇಳ್ಕೊಂಡು ಬಂದ್ರಂತೆ, ಅಲ್ಲಿ ಇರಲಿಲ್ಲ ಅಂತೆ. ಆ ಕೆಲಸದವರು ಹೇಳಿದ್ರು, ಅಣ್ಣ 2 ಅಂಗಡಿ ಕೇಳಿದ್ರು ಇರಲಿಲ್ಲ ಅಂತ. ಆಮೇಲೆ ಇಲ್ಲಿ ನಮ್ಮನೆ ಹತ್ರ ಒಬ್ಬರು ಮಾರಕ್ಕೆ ಬರ್ತಾರೆ, ಅವರು ಈಗ ಬರದೆ ತುಂಬ ದಿನ ಆಗಿತ್ತು. ಆಮೇಲೆಲ್ಲ ಹೋಗಿ ನಮ್ಮ ಮನೆಯವರೇ ತೊಗೊಂಡು ಬಂದರು. ಆಮೇಲೆ ನಾನು ಅಷ್ಟೊತ್ತಿಗೆ ಬೆಂದೆಲ್ಲ ಆಗಿತ್ತಲ್ವ, ಅದಕ್ಕೆ ನಾನು ಮತ್ತು ರಸಮ್ಗೂ ನಾನು ಬೇಳೆನೂ ಬೇಯಿಸಿಟ್ಬಿಟ್ಟಿದ್ದೆ. ಹಾಗಾಗಿ ರಸಮ್ ಮಾಡಿ ಮೊಸಪ್ಪನ್ನ ಮಾಡ್ತಾಯಿದ್ದೀನಿ. ಮೊಸಪ್ಪು ಖಂಡಿತ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ನಾನು ಅವತ್ತೇ ರೆಸಿಪಿ ಶೇರ್ ಮಾಡಿದ್ದೆ. ಅದಕ್ಕೆ ನಾನು ಒಂದು ಟೊಮೆಟೊ ಹಾಕಿದ್ದೀನಿ. ಹಾಗೆ ಇದು ರುಬ್ಬೋದಕ್ಕೆ ಸ್ವಲ್ಪ ಕಾಯಿ, ಆಮೇಲೆ ಸಾಂಬಾರು ಪುಡಿ ಹಾಕಿ ರುಬ್ಬಿ ಅದನ್ನು ಹಾಕಿದ್ದೀನಿ. ಆನಂತರ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಒಗ್ಗರಣೆ ಹಾಕಿದ್ರೆ ಮೊಸಪ್ಪು ರೆಡಿ ಆಗುತ್ತೆ. ಇದು ತುಂಬ ಚೆನ್ನಾಗಾಗುತ್ತೆ, ಮಾಡಿ ನೋಡಿ. ಹಾಗೆ ಟೈಮ್ ಕೂಡ 10 ಗಂಟೆ ಆಗಿತ್ತು. ಅವಳು ತಿಂಡಿ ತಿನ್ನು ಅಂತೇಳಿ ಅವಳಿಗೂ ಚಿತ್ರಾನ್ನ ಕೂಡ ಹಚ್ಚಿದೆ. ಅದರಲ್ಲೂ ಚಿತ್ರಾನ್ನ ಸ್ವಲ್ಪ ಉಳಿದಿದೆ ಅಂತ ಮಧ್ಯಾಹ್ನ ನಾನು ತಿನ್ನೋದಾಗ್ಬಿಡುತ್ತೆ. ಹಾಗೆ ನಾನು ಬೇಳೆನೂ ಕೂಡ ಬೇಯಿಸಿದ್ದೆ, ಬೇಳೆ ಮತ್ತು ಟೊಮೆಟೊನ ಅದನ್ನು ನಾನು ಮಿಕ್ಸಿ ಹಾಕಿದ್ದೆ. ಈಗ ರಸಮ್ ಕೂಡ ಅಷ್ಟೇ, ನಾನು MTR ಅವ್ರದ್ದು ರಸಮ್ ಪುಡಿ ಯೂಸ್ ಮಾಡ್ತೀನಿ. ಮುಂಚೆ ಎಲ್ಲ ರಸಮ್ ಪುಡಿ ಎಲ್ಲ ನಾನು ಮಾಡ್ತಾಯಿದ್ದೆ, ಆದರೆ ಇವಾಗ ನಾನು ಮಾಡೋದಿಲ್ಲ. ಮೊಸಪ್ಪನ್ನ ನಾನು ಹಾಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಇವಾಗ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಈಗ ಮೊಸಪ್ಪಿಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಒಗ್ಗರಣೆ ಹಾಕಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಅವರಿಗೂ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ಈ ಮೊಸಪ್ಪು. ಹೆಂಗೆ ಮಾಡಿದ್ರಿ ಅಂತ ನನ್ನನ್ನು ಕೇಳ್ತಾ ಇದ್ದರು. ಹಾಗೆ ನಮ್ಮ ಮನೆಯವರು ಕೂಡ ಊರಿಂದ ಬಂದರು, ಅವರು ಮಜ್ಜಿಗೆ ಮಾಡಿಕೊಡು ಅಂದರು. ಅವರಿಗೂ ಮಜ್ಜಿಗೆ ಮಾಡಿಕೊಡ್ತಾ ಇದ್ದೀನಿ. ಊಟಕ್ಕೆ ನಂಚ್ಕೊಳ್ಳೋದಕ್ಕೆ ಇವತ್ತು ಸೌತೆಕಾಯಿ ಸಂಡಿಗೆನ ಕರಿತಾ ಇದ್ದೀನಿ. ಊರಿಗೆ ಹೋಗಬೇಕಿತ್ತು ಮಾಡ್ಕೊಂಬರೋದಕ್ಕೆ ಅಂತ. ಅಮ್ಮ ಬೇಡ ಅಂತಿದ್ದಾರೆ ಮಾಡೋದು. ನಂಗೊಂದು ಸ್ವಲ್ಪ ಬೇಕು, ಯಾವಾಗ ಹೋಗ್ತೀನೋ ಬಿಡ್ತೀನೋ ನಂಗೆ ಗೊತ್ತಿಲ್ಲ. ಈ ವರ್ಷ ಸೌತೆಕಾಯಿ ಇಲ್ಲ, ಬೂದ್ಗುಂಬಳಕಾಯಿ ಇದ್ದಾವೆ 2, ಅದರಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೂ ಇದೆ, ಆದರೆ ನನಗೆ ಊರಿಗೆ ಹೋದಾಗ ಅಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಹಾಗೆ ಟೈಮ್ ಕೂಡ 1:15 ಆಗಿತ್ತು. ಇವಾಗ ನಾವು ಊಟ ಮಾಡಿ ಆನಂತರ 2 ಗಂಟೆಗೆ ಅವ್ರಿಗೆ ಊಟಕ್ಕೆ ಹಾಕೋದಕ್ಕೆ ಸರಿ ಆಗುತ್ತೆ. ಮೊಸಪ್ಪಿನ ಜೊತೆಗೆ ಸ್ವಲ್ಪ ಸಂಡಿಗೆ ಮತ್ತು ಮಜ್ಜಿಗೆ ಮೆಣಸು ಎಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಅದೆರಡನ್ನೂ ಕರೆದೆ. ಮೊಸಪ್ಪಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ. ಮೊಸಪ್ಪಿಗೆ ಸ್ವಲ್ಪ ಬೇಳೆ ಜಾಸ್ತಿ ಹಾಕಿ, ಆವಾಗ ತುಂಬ ರುಚಿಯಾಗಿ ಬರುತ್ತೆ. ಮತ್ತು ಅದರಲ್ಲಿ ಬೆಳ್ಳುಳ್ಳಿ ಇರುತ್ತಲ್ಲ, ಅದಂತೂ ಇನ್ನೂ ರುಚಿಯಾಗಿರುತ್ತೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ.